ಇಂಡಿಯಾ ಹೊಸ ವರ್ಷದ ಶುಭಾರಂಭ ಮಾಡಿದೆ. ಭಾರತ ಮತ್ತೊಂದು ಕಡೆ ಪಾಕಿಸ್ತಾನದ ಗಡಿಯಲ್ಲಿ ಸಾಕಷ್ಟು ಇವಾಗ ಪಾಕಿಸ್ತಾನದವರು ಈಗ ಬಾಲ ಬಿಚ್ಚಿದ್ದಾರೆ. ಒಂದು ಕಡೆ ಪಹಲ್ಗಾಮ್ ದಾಳಿ ಆಯಿತು. ಪಹಲ್ಗಾಮ್ ದಾಳಿ ಆದ ನಂತರವೂ ಕೂಡ ಪಾಕಿಸ್ತಾನದವರು ತಮ್ಮ ನರಿ ಬುದ್ಧಿಯನ್ನು ಬಿಡ್ತಾ ಇಲ್ಲ. ಜಮ್ಮು ಕಾಶ್ಮೀರದತ್ತ ಪಾಕಿಸ್ತಾನ ಡ್ರೋನ್ಗಳು ನುಗ್ಗಿ ಬಂದವು. ಪಾಕಿಸ್ತಾನದ ಕಿತಾಪತಿಗೆ ಭಾರತೀಯ ಸೇನೆಯನ್ನು ಸುಮ್ಮನೆ ಕೂತಿಲ್ಲ, ಸರಿಯಾಗಿ ತಿರುಗೇಟ್ ಕೊಟ್ಟಿದೆ. ಪಾಕ್ನ ಡ್ರೋನ್ಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ. ರಜೌರಿ, ಪೂಂಚ್, ಸಾಂಬಾ ಸೆಕ್ಟರ್ಗಳಲ್ಲಿ ಡ್ರೋನ್ಗಳ ಹಾರಾಟ ಅನುಮಾನಾಸ್ಪದವಾಗಿ ಹಾರಿ ಬಂತು ಪಾಕಿಸ್ತಾನದ ಡ್ರೋನ್ಗಳು. ಇದನ್ನು ಭಾರತೀಯ ಸೇನೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದೆ. ಎಲ್ಲ ಡ್ರೋನ್ಗಳನ್ನು ಕೂಡ ನಾಶಪಡಿಸಿದೆ. ಪಾಕ್ನ ಡ್ರೋನ್ಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದ್ದಾವೆ. ನೋಡಿ, ಜಮ್ಮು ಕಾಶ್ಮೀರದ ಗಡಿಭಾಗದ ಕೆಲವೊಂದು ಪ್ರದೇಶಗಳು, ರಜೌರಿ ಇರ್ಬೋದು, ಪೂಂಚ್, ಸಾಂಬಾ ಸೆಕ್ಟರ್ಗಳಲ್ಲಿ ಡ್ರೋನ್ ಹಾರಾಟ ಇತ್ತು. ಅನುಮಾನಾಸ್ಪದವಾಗಿ ಹಾರಿ ಬಂದಂತಹ ಪಾಕ್ ಡ್ರೋನ್ಗಳನ್ನು ಭಾರತೀಯ ಸೇನೆ ಸರಿಯಾದ ಸಮಯಕ್ಕೆ ಅದನ್ನು ನಿಷ್ಕ್ರಿಯಗೊಳಿಸುತ್ತವೆ. ನಿನ್ನೆ ಸಂಜೆ 6:35 ಸುಮಾರಿಗೆ ಪಾಕ್ ಡ್ರೋನ್ಗಳ ಹಾರಾಟ ಗನಿಯಾ ಕಲ್ಸಿಯನ್ ಗ್ರಾಮ ಪ್ರದೇಶದ ಮೇಲೆ ಡ್ರೋನ್ ಹಾರಾಟ ಒಂದು ಕಡೆ ನಡೀತಾ ಇದೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತೀಯ ಸೇನೆ ಈಗ ಹೈ ಅಲರ್ಟ್ ಆಗಿದೆ. ಪಾಕಿಸ್ತಾನಕ್ಕೆ ಎಷ್ಟೇ ಒಂದು ಕಡೆ ಈಗ ಸಮಸ್ಯೆ ಆಗ್ತಾ ಇದ್ರು ಕೂಡ ಎಲ್ಲ ರೀತಿಯಲ್ಲೂ ಸಮಸ್ಯೆ ಆಗ್ತಾ ಇದೆ. ಅವರಿಗೆ ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇದೆ, ಮತ್ತು ತಿನ್ನಕ್ಕೆ ಗತಿ ಇಲ್ದಿದ್ರೂ ಪರವಾಗಿಲ್ಲ, ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಕಿರಿಕು ಮಾಡಿಕೊಂಡೇ ಹೋಗಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದೆ. ನೋಡಿ, ಆ ಡ್ರೋನ್ಗಳು, ಈ ಡ್ರೋನ್ಗಳನ್ನೆಲ್ಲ ಭಾರತೀಯ ಸೇನೆ ಈಗ ನಾಶಪಡಿಸಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಪೂಂಚ್ ಭಾಗದಲ್ಲಿ, ರಜೌರಿ ಭಾಗದಲ್ಲಿ ಡ್ರೋನ್ಗಳ ಹಾರಾಟ ನಡೀತಾ ಇತ್ತು. ಮತ್ತು ನೋಡಿ, 26 ಜನರನ್ನು ಬಲಿ ಪಡೆದ್ರು. ಅದಕ್ಕೆ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಅಡಗು ತಾಣವನ್ನು ಆಪರೇಷನ್ ಸಿಂಧೂರ್ ಮುಖೇನವಾಗಿ ಭಾರತ ತಿರುಗೇಟನ್ನು ಕೊಟ್ಟಿದೆ. ಆದರೂ ಅವರು ಬುದ್ಧಿ ಕಲಿತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶಶಿ ಈಗ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಒಂದು ಕಡೆ ಈಗ ಪಾಕಿಸ್ತಾನಕ್ಕೆ ಭಾರತ ಸಾಕಷ್ಟು ಉತ್ತರವನ್ನು ಕೊಟ್ಟಿದೆ, ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಆದಮೇಲೆ ಬಾಲ ಮುಚ್ಕೊಂಡಿತ್ತು ಅಂತ ಕಾಣಿಸ್ತಾ ಇತ್ತು, ಆದರೆ ಈಗ ಮತ್ತೆ ಬಾಲ ಬಿಚ್ಚಿದೆ. ನರಿಬುದ್ಧಿ ಪಾಕಿಸ್ತಾನದ ಕುತಂತ್ರ ಬುದ್ಧಿಯಿಂದ ಈಗ ಡ್ರೋನ್ ಹಾರಾಟ ಕೂಡ ಕಂಡು ಬಂತು ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಈ ಸಿಯಾಚಿನ್, ಪೂಂಚ್ ಈ ಭಾಗ ಏನಿದೆಯಲ್ಲ, ಅಂತಾರಾಷ್ಟ್ರೀಯ ಗಡಿ ರೇಖೆ ಏನಿದೆ, ಆ ಒಂದು ಪ್ರದೇಶಗಳಲ್ಲಿ ಯಾವುದೇ ರೀತಿಯಂಥ ಏನು ಸರೋವರ ಆಗಿರ್ಬೋದು, ನದಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಯಾವುದೇ ರೀತಿಯಂಥ ಸಂಪರ್ಕ ಇಲ್ಲ. ಅಲ್ಲಿಂದ ಏನಾದರೂ ಪಾಕಿಸ್ತಾನದವರು ಅಟ್ಯಾಕ್ ಮಾಡಬೇಕಾದ್ರೆ ಅಲ್ಲಿ ಡ್ರೋನ್ಗಳ ಮುಖಾಂತರವೇ ಅವರು ಅಟ್ಯಾಕನ್ನು ಮಾಡಬೇಕಾಗುತ್ತೆ. ಯಾಕಂತಂದರೆ ಆ ಗಡಿಯನ್ನು ದಾಟೋದಕ್ಕೆ ಬರೋದಕ್ಕಾಗೋದಿಲ್ಲ. ಆದರೆ ನಮ್ಮ ರಕ್ಷಣಾ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ಒಂದು ತಂತ್ರಜ್ಞಾನ ಇದೆ ಅಂತಂದರೆ, 1,000 ಕಿಲೋಮೀಟರ್ ಮೇಲೆ ನಿಂತು ಏನು ನಮ್ಮಲ್ಲಿ ರಕ್ಷಣಾ ಇಲಾಖೆಯಲ್ಲಿರುವಂಥ ಏನು DRDOದಲ್ಲಿ ತಯಾರಾಗಿರುವಂಥ ರೇಡಾರ್ ಏನಿದೆ, ಆ ರೇಡಾರು ಆ ಗಡಿ ರಾಖಿಯನ್ನು ದಾಟಿ ಯಾವುದೇ ಡ್ರೋನ್ ಆಗಿರ್ಬೋದು, ಇಲ್ಲ ಕ್ಷಿಪಣಿಗಳಾಗಿರ್ಬೋದು, ಯಾವುದೇ ಯುದ್ಧೋಪಕರಣಗಳು ಯಾವುದೇ ಕೂಡ ಗಡಿ ರೇಖೆಗೆ ದಾಟಿ ಒಳಗಡೆ ಬರ್ತಿದ್ದಂತೆ ಅದನ್ನು ನಿಷ್ಕ್ರಿಯಗೊಳಿಸಿ ಅದರ ಮೇಲೆ ನೇರ ಪ್ರತಿ ದಾಳಿಯನ್ನು ಮಾಡುವಂಥ ತಂತ್ರಜ್ಞಾನ ನಮ್ಮ ಭಾರತದಲ್ಲಿದೆ. ಆದರೆ ನಮ್ಮ ಭಾರತದ ಸಾಮರ್ಥ್ಯ ಗೊತ್ತಿದ್ರೂ ಕೂಡ ಪಾಕಿಸ್ತಾನ ಪದೇ ಪದೇ ಖ್ಯಾತಿಯನ್ನು ತೆಗಿತಾನೆ ಇರ್ತಾರೆ. ಅವರು ಎಷ್ಟೊಂದು ದೊಡ್ಡ ದುರ್ಬಲರು ಅಂತಂದರೆ, ಅವರು ಅವ್ರದೇ ರಾಷ್ಟ್ರದಲ್ಲಿರುವಂಥ ಬಲೂಚಿಸ್ತಾನದವ್ರನ್ನ ಎದುರಿಸೋದಕ್ಕಾಗ್ತಿಲ್ಲ. ಪಕ್ಕದ ರಾಷ್ಟ್ರದಲ್ಲಿ ಅಲ್ಲಿರುವಂಥ ಏನು ಆಫ್ಘಾನಿಸ್ತಾನದವ್ರ ಮೇಲೆ ಕೂಡ ಅವ್ರಿಗೆ ಎದುರಿಸೋದಕ್ಕೆ ಧೈರ್ಯ ಇಲ್ಲ, ಶಕ್ತಿನೂ ಇಲ್ಲ. ಆದರೂ ಕೂಡ ಭಾರತದ ಮೇಲೆ ಪದೇ ಪದೇ ದಾಳಿಯನ್ನು ಮಾಡ್ತಿದ್ದಾರೆ. ಯಾಕೆ ಅಂತಂದರೆ, ಏನು ಆಪರೇಷನ್ ಸಿಂಧೂರ ಮುಖಾಂತರ ಏನು ಅಲ್ಲಿ ಏನು ಉಗ್ರಗಾಮಿಗಳಿಗೆ ಒಂದು ಟ್ರೈನಿಂಗ್ ಸೆಂಟರನ್ನು ಮಾಡ್ತಾಯಿದ್ರು, ಆ ಟ್ರೈನಿಂಗ್ ಸೆಂಟರ್ ಮೇಲೆ ನೇರವಾಗಿ ಏನು ಭಾರತದಿಂದ ದಾಳಿಯನ್ನು ಮಾಡಿದ್ರು. ಇಡೀ ಆ ಟ್ರೈನಿಂಗ್ ಸೆಂಟರನ್ನು ಉಗ್ರರಿಗೆ ಕೊಡ್ತಂಥ ತರಬೇತಿ ಸಂಸ್ಥೆಯನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ನಮ್ಮ ರಕ್ಷಣಾ ಇಲಾಖೆ ಮಾಡಿತ್ತು. ಅದಕ್ಕೆ ಪ್ರತೀಕಾರವಾಗಿ ಏನು ಒಂದು ಉಗ್ರ ಸಂಘಟನೆಗಳು ಆ ಭಾರತ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಿನ್ನೆ ಕೂಡ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಆದರೆ ಅವ್ರ ಕೈಯಲ್ಲಿ ಸಕ್ಸಸ್ ಆಗಿಲ್ಲ. ಅಲ್ಲೇ ಒಂದು ಗಡಿ ರೇಖೆಯಲ್ಲೇ ಆ ಡ್ರೋನ್ಗಳನ್ನು ಒಡೆದೋಡಿಸುವಂಥ ಕೆಲಸವನ್ನು ನಮ್ಮ ಭಾರತದ ಸೈನಿಕರು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದೇ ಕಾರಣಕ್ಕಾಗಿ ಇನ್ನು ಮತ್ತೊಮ್ಮೆ ಅವರು ಅಟ್ಯಾಕ್ ಮಾಡಬಹುದು. ಯಾಕಂದ್ರೆ ನರಿ ಬುದ್ಧಿಯನ್ನು ಪದೇ ಪದೇ ಪಾಕಿಸ್ತಾನದವ್ರು ಮಾಡ್ತಾ ಇರ್ತಾರೆ. ಆದರೆ ಅದಕ್ಕೆ ಅವಕಾಶ ಕೊಡದಂತೆ ಏನು ರಕ್ಷಣಾ ಇಲಾಖೆಯನ್ನು ಕೂಡ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಅದೇ ರೀತಿಯಲ್ಲೂ ಕೂಡ ಗಡಿ ರೇಖೆಯಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆ ನಡೆಯಬಾರದು, ಅಲ್ಲಿರುವಂತಹ ನಾಗರಿಕರು ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು. ಮತ್ತೆ ಪಾಕಿಸ್ತಾನದಿಂದ ಒಂದೇ ಒಂದು ಕ್ಷಿಪಣಿ ಆಗಿರ್ಬೋದು, ಆ ಡ್ರೋನ್ ಆಗಿರ್ಬೋದು, ಯಾವುದನ್ನು ಕೂಡ ಬರದಂತೆ ಅಲ್ಲಿ ಒಂದು
ರೇಡಾರ್ಗಳ ಒಂದು ಕಾರ್ಯಾಚರಣೆ ಕೂಡ ಹೆಚ್ಚಳ ಮಾಡಲಾಗಿದೆ. ಆ ಕಡೆಯಿಂದ ಯಾವುದೇ ರೀತಿಯಂಥ ಯುದ್ಧೋಪಕರಣಗಳಾಗಿರ್ಬೋದು, ಇಲ್ಲ ಏನು ಡ್ರೋನ್ಗಳಾಗಿರ್ಬೋದು, ಯಾವುದೇ ಆ ಕಡೆಯಿಂದ ಗಡಿ ರೇಖೆ ದಾಟಿ ಹಾರಿ ಬಂದರೂ ಕೂಡ ಅದನ್ನು ಕ್ಷಣಾರ್ಥದಲ್ಲಿ ಧ್ವಂಸ ಮಾಡುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇನ್ನು ನಮ್ಮ ರಕ್ಷಣಾ ಇಲಾಖೆಯಲ್ಲಿ ಏನು GPS ತಂತ್ರಜ್ಞಾನ ಏನಿದೆ, ಯಾವುದೇ ರೀತಿಯಂಥ ಡ್ರೋನ್ ಆಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು, ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅದನ್ನು ನೇರವಾಗಿ GPS ಟ್ರ್ಯಾಕರ್ ಮುಖಾಂತರ ಟ್ರ್ಯಾಕ್ ಮಾಡಿ ಅದನ್ನು ಉಡಿಸ್ ಮಾಡುವಂಥ ಸಾಮರ್ಥ್ಯ ಕೂಡ ನಮ್ಮ ಭಾರತದಲ್ಲಿದೆ. ಹೀಗಾಗಿ ಪಾಪಿ ಪಾಕಿಸ್ತಾನದವರು ಇನ್ನೂ 10 ಬಾರಿ ಅಟ್ಯಾಕ್ ಮಾಡಿದ್ರು ಕೂಡ ಭಾರತದ ಒಂದೇ ಒಂದು ಯೋಧನನ್ನು ಕೂಡ ಅವರು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಪಾಕಿಸ್ತಾನದ ನರಿ ಬುದ್ಧಿಯನ್ನು ತೋರಿಸೋದನ್ನ ಬಿಟ್ಟು ತಮ್ಮ ದೇಶದಲ್ಲಿ ಊಟ ತಿನ್ನೋದು ಕೂಡ ಗತಿ ಇಲ್ಲ, ಒಂದು ಶಿಕ್ಷಣ ಕೊಡೋದಕ್ಕಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಸಂಸದರು ಕೂಡ ಪದೇ ಪದೇ ಕಣ್ಣೀರು ನೆಡ್ತಾ ಇದ್ದಾರೆ. ಒಬ್ಬ ಸುಭದ್ರವಾದಂಥ ಏನು ಒಂದು ಪ್ರಧಾನಿಯನ್ನು ಆಯ್ಕೆ ಮಾಡೋದಕ್ಕಾಗ್ತಿಲ್ಲ, ರಕ್ಷಣಾ ಮುಖ್ಯಸ್ಥರನ್ನು ಕೂಡ ಆಯ್ಕೆ ಮಾಡೋದಕ್ಕಾಗ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇರುವಾಗ ಭಾರತದ ಮೇಲೆ ಪ್ರತೀಕಾರದ ದಾಳಿ ಅವಶ್ಯಕತೆ ಇದೆಯಾ ಅಂತ ಕೂಡ ಸಾಕಷ್ಟು ಪ್ರಶ್ನೆ ಕೇಳ್ಬರ್ತದೆ. ಹೀಗಾಗಿ ಪಾಕಿಸ್ತಾನದವರು ನರಿ ಬುದ್ಧಿಯನ್ನ ಬಿಟ್ಟು ನೇರವಾಗಿ ಏನಾದರೂ ಅವರಿಗೆ ಧೈರ್ಯ ಇದ್ರೆ ಭಾರತದ ಮೇಲೆ ಯುದ್ಧವನ್ನ ಸಾರಬೇಕು ಅಂತ ಕೂಡ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ಸಚಿನ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.